ಲೋಕಾನುಭವದಿಂದ ಮೂಡಿ ಬಂದಿರುತ್ತದೆ. ಇಂತಹ ಗಾದೆಗಳ ಬಗ್ಗೆ ವಿವರವಾಗಿ 2ನೇ ತರಗತಿಯ ನನ್ನ ಸ್ನೇಹಿತರು ನಿಮಗೆಲ್ಲ ತಿಳಿಸಲು ಬರುತ್ತಿದ್ದಾರೆ. ಶುಭೋದಯಗಳು. ನನ್ನ ಹೆಸರು ಸಾಗಿ. ನಾನು 2ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಗಾದೆ ಮಾತನ್ನು ಹೇಳುತ್ತಿದ್ದೇನೆ. ಹುಟ್ಟಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಹುಟ್ಟಿಗಿಂತ ರುಚಿಯಾದ ಖಾದ್ಯ ವಸ್ತು ಆಗಲಿ, ತಾಯಿಗಿಂತ ಮಿಗಿಲಾದ ಬಂಧು ಆಗಲಿ ಯಾವುದೂ ಇಲ್ಲ. ಈ ಗಾದೆ ಮಾತಿನ ಅರ್ಥ ಏನು? ಈ ಭಾಗದಲ್ಲಿ ಓದುತ್ತಿದ್ದೇನೆ. ಮಾತನ್ನುತ್ತಿ ಮಾತಿನ ಮಾತನ್ನು ಈ ಗಾದೆ ಮಾತು ತಿಳಿಸುತ್ತದೆ. ನಾನು ಆಡುವ ಮಾತು ನಿಮ್ಮ ವ್ಯಕ್ತಿತ್ವವನ್ನು ತಿಳಿಸುತ್ತದೆ. ನಾನು ಆಡುವ ಮಾತು ಉಪಯುಕ್ತವೇ ಆಗಿರಬೇಕು ಎನ್ನುವುದನ್ನು ಈ ಗಾದೆ ಮಾತು ತಿಳಿಸುತ್ತದೆ. ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಲಕ್ಷ್ಮಿ. ನಾನು 2ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಗಾದೆ ಮಾತು ಹೇಳುತ್ತಿದ್ದೇನೆ. ಊಟ ಬಂದವನಿಗೆ ರೋಗವಿಲ್ಲ, ಮಾತು ಬಂದವನಿಗೆ ಭಯವಿಲ್ಲ. ಈ ಗಾದೆ ಮಾತು ಸತ್ಯವಾಗಿದೆ. ಆಹಾರದ ಬಗ್ಗೆ ಜಾಗೃತರಾಗಿರಬೇಕು, ಹಾಗೆ ಮಾತನಾಡುವಾಗ ಎಚ್ಚರಿಕೆಯಿಂದಿರಬೇಕು ಎಂಬುದನ್ನು ಈ ಗಾದೆ ಮಾತು ತಿಳಿಸುತ್ತದೆ. ಧನ್ಯವಾದಗಳು. ಎಲ್ಲರಿಗೂ ಬೆಳಕಿನ ಶುಭೋದಯ. ನನ್ನ ಹೆಸರು ಭಗತ್. ನಾನು 2ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ಗಾದೆ ಮಾತು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸತ್ಯ ಸದಾ ಜೀವಂತವಾದುದು, ಸುಳ್ಳು ಎಂದು ಸುಖವನ್ನು ಕೊಡಲಾರದು. ಸತ್ಯ ಶಾಶ್ವತ, ಸುಳ್ಳು ಕ್ಷಣಿಕ ಎಂಬುದು ಈ ಗಾದೆ ಮಾತಿನ ಅರ್ಥ. ಯಾವಾಗಲೂ ಸತ್ಯವನ್ನು ಮಾತನಾಡಬೇಕು. ಜೈ ಕನ್ನಡ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ವಿದೀಶಾ. ನಾನು 2ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ಗಾದೆ ಮಾತು ಹಿತವಾಗಿ ಪಟ್ಟದು, ಬಲವಾಗಿ ಬದ್ಧತೆ. ನಮ್ಮ ಮನೆಯಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸಬೇಕೆಂಬುದು ಈ ಗಾದೆ ಮಾತಿನ ಅರ್ಥ. ಆದ್ದರಿಂದ 7 ವಯಸ್ಸಿನಲ್ಲಿ ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನವನ್ನು ನೀಡಬೇಕೆಂಬುದು ಈ ಗಾದೆ ಮಾತಿನ ಸಂದೇಶ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಶುಭೋದಯ. ನನ್ನ ಹೆಸರು ಅನಿತಾ. ನಾನು 2ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ಗಾದೆ ಮಾತು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ವ್ಯಕ್ತಿಯ ವ್ಯಕ್ತಿತ್ವವನ್ನು ಅವನ ಗುಣದಿಂದ, ಸಾಧನೆಯಿಂದ ಗುರುತಿಸಬೇಕೆ ಹೊರತು ಅವರ ವೇಷಭೂಷ, ಆಕಾರ, ಶ್ರೀಮತಿಕೆಯಿಂದ ಗುರುತಿಸುವುದು ಸೂಕ್ತವಲ್ಲ ಎಂಬುದು ಈ ಗಾದೆ ಮಾತು.